ನಮ್ಮ ಜೊತೆಗೆ ಈಗ ಋತ್ವಿಕ್ ಶೆಟ್ಟಿ ಅವರು ಇದ್ದಾರೆ. ಶೆಟ್ರೆ ನಮಸ್ಕಾರ. ನಮಸ್ಕಾರ ಸರ್. ಹೊಸ ಶೆಟ್ರು ಇಂಡಸ್ಟ್ರಿ ನೀವು. ಶೆಟ್ರದ ಆಟ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಹೇಳಿ ಇಂಡಸ್ಟ್ರಿ ಮಾತಾಡ್ತಾ ಇತ್ತು ಒಂದು ವರ್ಷದ ಹಿಂದೆ. ನಿಮಗೂ ಅದೇ ತರದ್ ಏನಾದ್ರು ಸಿಗ್ಬೋದೇನೋ ಅಂತ ಹೇಳಿ ಮಾರ್ನಮಿ ಟೀಸರು, ಟ್ರೈಲರು, ಅದರ ಹಾಡುಗಳು ನೋಡಿದಾಗ ನಮಗೂ ಒಂದು ಅನ್ಸಿತ್ತು, ಇಲ್ಲ ಗುರು ಮಂಗಳೂರು ಕಂಟೆಂಟ್ಗಳು ಚೆನ್ನಾಗಿ ಹೋಗ್ತಾ ಇದಾವೆ, ಚೆನ್ನಾಗಿ ಮಾಡಿದ್ರೆ ಅದ್ಭುತವಾಗಿ ಹೋಗುತ್ತೆ ಸಿನಿಮಾ, ಪ್ರೇಕ್ಷಕರು ಆಶೀರ್ವಾದ ಮಾಡೇ ಮಾಡ್ತಾರೆ. ಪ್ರೇಕ್ಷಕರಿಗೆ ಈಗ ಆ ಮಂಗಳೂರು ಮೀನಿನ ಅಥವಾ ಮಂಗಳೂರಿನ ಆ ಸ್ವಾದದ ಒಂದು ಟೇಸ್ಟ್ ಹತ್ಬಿಟ್ಟಿದೆ, ಇದು ಹತ್ತತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ನೋಡ್ದಂಗೆ ಸರ್ ಮಾರ್ನಮಿ ನೋಡುವಂತ ಸಿನಿಮಾ, ನೋಡ್ಸ್ಕೊಡುವಂತ ಸಿನಿಮಾ. ಥ್ಯಾಂಕ್ ಯು. ನೀವು ನಿಮ್ಮ ಬಳಗದಲ್ಲಿ ಅಥವಾ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಬೆಳವಣಿಗೆಯಲ್ಲಿ ಏನು ಕಂಡಿದ್ರು, ಏನು ಕೇಳಿದ್ರು, ಅದನ್ನ ರಸವತ್ತಾಗಿ ಪ್ರೆಸೆಂಟ್ ಮಾಡಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ ಸರ್. ಹೇಗಿದೆ ಮನಸ್ಥಿತಿ ಇವಾಗ, ಪರಿಸ್ಥಿತಿ? ತುಂಬ ಮಿಕ್ಸ್ಡ್. ಅಂದರೆ ಒಂದು ಕಡೆ ಒಬ್ಬ ಹೊಸ ನಿರ್ದೇಶಕನಾಗಿ ಒಂದು ಸಿನಿಮಾನ ಒಬ್ಬ ಪ್ರೊಡ್ಯೂಸರ್ಗೆ ಪಿಚ್ ಮಾಡಿ, ಆ ಪ್ರೊಡ್ಯೂಸರ್ ಆ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಒಪ್ಕೊಂಡು ಆ ಸಿನಿಮಾ ನಿರ್ಮಾಣ ಆಗಿ ರಿಲೀಸ್ ಆಗೋದೇ ದೊಡ್ಡ ವಿಷಯ. ಹೌದು, ಈ Miracle, ಹೌದು. ಸೊ ಅದೊಂದು ಖುಷಿ ಇದೆ. ಓಕೆ, ನಾವು ಸಿನಿಮಾ ಮಾಡಿದ್ವಿ, ನಾವು ಏನು ಅಂದ್ಕೊಂಡಿವಿ ಅದನ್ನು ಅಚೀವ್ ಮಾಡಿ ತಂದು ಸಿನಿಮಾನ ಥಿಯೇಟರ್ ತನಕ ತಂದಿದ್ದೀವಿ ಅನ್ನೋದೊಂದು ಖುಷಿ ಇದೆ. ಅದ್ರ ಜೊತೆಗೆ ಸಿನಿಮಾ ಯಾರೆಲ್ಲ ನೋಡ್ತಿದ್ದಾರೆ, ಒಂದು ಸ್ವಲ್ಪ ಜನ ಆದರೂ ನೋಡ್ತಿದ್ದಾರಲ್ವ, ಆ ನೋಡಿದವರಿಗೆ ಇಷ್ಟ ಆಗ್ತಿದೆ ಅನ್ನೋದೊಂದು ಖುಷಿ ಇದೆ. ಅವರುಗಳು ಸಿನಿಮಾನ ಹೊಗಳುತ್ತೀರ. ಈಗ ನೀವು ಹೇಗೆ ಹೇಳ್ತಿದ್ರಿ, ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದೀರಾ ಅಂತ ಹೇಳ್ತಿರಲ್ವ. ಸೊ ಅವರು ಆ ಮಾತುಗಳನ್ನ ಹೇಳಿದಾಗ ಒಂದು ಖುಷಿ ಇದೆ. ಓಕೆ, ನಾವು ಏನು ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಾವು ಮಾಡಿದ್ದೀವಿ ನೀಟಾಗಿ ಅನ್ನೋದು, ಅದೊಂದು ಖುಷಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಏನಂದರೆ, ಇನ್ನೂ ಜಾಸ್ತಿ ಜನ ನೋಡಬೇಕಾಗಿತ್ತು, ಇನ್ನೂ ಜಾಸ್ತಿ ಜನ ಥಿಯೇಟ್ರಿಗೆ ಬರಬೇಕಾಗಿತ್ತು. ಅಲ್ಟಿಮೇಟ್ಲಿ ನಾಳೆ OTTಯಲ್ಲಿ ಬಂದ ಮೇಲೆ ಮತ್ತೆ ಎಷ್ಟೋ ಸಿನಿಮಾಗಳು ಆ ಥರ ಆಗಿದೆ. ತುಂಬ ಚೆನ್ನಾಗಿರೋ ಸಿನಿಮಾಗಳು ಥಿಯೇಟ್ರಿಕಲಿ ವರ್ಕ್ ಆಗದೆ OTTಗೆ ಬಂದ ತಕ್ಷಣ ಅದನ್ನು ತುಂಬ ಜನ ನೋಡಿ ಇವತ್ತಿಗೂ ಅದನ್ನು 30 ನಿಮಿಷದ ರೀಲ್ಸ್ ಮಾಡಿ ಮತ್ತೊಂದು ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡ್ತಾ ಇರ್ತೀವಿ, ಹೊಗಳ್ತಾ ಇರ್ತಾರೆ ಸಿನಿಮಾದ ಬಗ್ಗೆ. ಬಟ್ ನಾವುಗಳು ಸಿನಿಮಾ ಮಾಡೋದು, ನಮಗೆ ಬೇಕಾಗಿರೋದು ಥಿಯೇಟ್ರಲ್ಲಿ ಬಂದು ಜನ ಕೂತ್ಕೊಂಡು ನೋಡ್ತಾ ಅವ್ರು ಹೊಡೆಯೋ ವಿಸಿಲು, ಅವ್ರು ಕೊಡೋ ಚಪ್ಪಾಳೆ, ಅವರು ಆಡೋ ಮಾತುಗಳು ಸಿನಿಮಾ ಬಗ್ಗೆ, ಅದು ಅದು ರಿಯಲ್ ಆಸ್ಕರ್. ಹೌದು. ಸೊ ಅದೆಲ್ಲೋ ಸಿಗ್ತಾ ಇಲ್ವಲ್ಲ ನಾವು ಅಂದ್ಕೊಂಡ ಮಟ್ಟಿಗೆ ಅನ್ನೋದೊಂದು ಬೇಜಾರಿದೆ.